29ನೇ ಶ್ಲೋಕ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಜಾಖಿಲಂ. ಜರಾಮರಣ ಮೋಕ್ಷಾಯ ಮಾಂ ಆಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚ ಅಖಿಲಂ. ಅಂದ್ರೆ ಯೇ ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಅಂದ್ರೆ ನಮ್ಮ ಒಬ್ಬ ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂದಮೇಲೆ ಸಾಯುವವರೆಗೂ ನಿರಂತರವಾಗಿ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನ ಮಾಡ್ತಾ ಇರಬೇಕು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತು ಅಂತ ಕೃಷ್ಣ ಹೇಳಿದ್ದಾನೆ. ಯಾರೂ ಕೂಡ ಒಂದೇ ಒಂದು ಕ್ಷಣವೂ ಕರ್ಮಗಳನ್ನ ಮಾಡದೆ ಸುಮ್ಮನೆ ಇರುವುದಂತೂ ಸಾಧ್ಯವೇ ಇಲ್ಲ. ಅಕರ್ಮಕೃತ್ತಾಗಿ ಕರ್ಮ ಮಾಡದೆ ಸುಮ್ಮನೆ ಇರಲಿಕ್ಕೆ ಯಾರಿಗೂ ಕೂಡ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವುದಾದ್ರೂ ಒಂದು ರೀತಿಯಾಗಿರ್ತಕ್ಕಂಥ ಕರ್ಮಗಳಿಗೆ ಒಬ್ಬ ವ್ಯಕ್ತಿ ತನ್ನನ್ನ ತಾನು ಅಳವಡಿಸಿಕೊಂಡಿರ್ತಾನೆ. ಅಲ್ಲಿ ಯಾವುದೋ ಒಂದು ಕರ್ಮ ಮಾಡಬೇಕು ಅಂತ ಹೇಳಿ ಯಾವ್ದ್ಯಾವುದೋ ಬೇಡದ ಕರ್ಮಗಳನ್ನ ಮಾಡೋದಕ್ಕಿಂತಲೂ ಕೂಡ ದೇವರ ಅನುಗ್ರಹವನ್ನ ಸಂಪಾದನೆ ಮಾಡತಕ್ಕಂಥ ಕರ್ಮಗಳನ್ನು ಮಾಡೋದು ಬಹಳ ಯೋಗ್ಯವಾದದ್ದು. ಮನಸ್ಸಿಗೆ ನೆಮ್ಮದಿ ಸಿಗತ್ತೆ, ಈ ಲೋಕದಲ್ಲೂ ಒಳ್ಳೇದಾಗತ್ತೆ, ಪಾರತ್ರಿಕವಾಗಿ ಕೊಡುವನಿಗೇನಾಗತ್ತೆ, ಒಳ್ಳೇದಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರವಾಗಿ ಜರಾಮರಣ ಮೋಕ್ಷಾಯ. ಜರ ಅಂದ್ರೆ ಮುಪ್ಪು, ನಮಗೆ ವಯಸ್ಸಾಗುವಂಥದ್ದು. ವಯಸ್ಸಾಗುವುದು ಅಂದ್ರೆ ಆ ವಯಸ್ಸಾದಾಗ ಯಾವ ರೀತಿಯಾಗಿ ಜೀರ್ಣದ ಸಮಸ್ಯೆ, ನಿದ್ದೆ ಬರೋದಿಲ್ಲ, ಇಂದ್ರಿಯಗಳು ಸರಿ ಕೆಲಸ ಮಾಡೋದಿಲ್ಲ, ಅಂದ್ರೆ ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ನಾಲ್ಗೆಗೆ ರುಚಿ ಗೊತ್ತಾಗೋದಿಲ್ಲ, ಸರಿಯಾಗಿ ನಡಿಲಿಕ್ಕಾಗಲ್ಲ, ಕೂಡ್ಲಿಕ್ಕಾಗಲ್ಲ, ಮಲ್ಗ್ಲಿಕ್ಕಾಗಲ್ಲ, ಈಗ ಹತ್ತಾರು ಸಮಸ್ಯೆಗಳು. ಅಂದ್ರೆ ಅದು ಬರೀ ಜರ ಅಂತಲ್ಲ, ಒಟ್ಟು ಜೀವನದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಸಮಸ್ಯೆಗಳು ದೈಹಿಕವಾಗಿ, ಮಾನಸಿಕವಾಗಿ, ಔದ್ಯೋಗಿಕವಾಗಿ, ಸಾಂಸಾರಿಕವಾಗಿ, ವ್ಯಾವಹಾರಿಕವಾಗಿ ಎಲ್ಲ ಸಮಸ್ಯೆಗಳು ಬರ್ತಾ ಇರ್ತವೆ. ಇದೆಲ್ಲದರಿಂದ ದೂರ ಆಗ್ಲಿಕ್ಕೆ ಒಂದೇ ಉಪಾಯ ಅಂದ್ರೆ ಮೋಕ್ಷಕ್ಕೆ ಹೋಗುವಂಥದ್ದು. ಮುಕ್ತಿಗೆ ಹೋಗುವವರೆಗೂ ಈ ರೀತಿಯಾಗಿರ್ತಕ್ಕಂಥ ಹತ್ತಾರು ತಾಪತ್ರಯಗಳು ನಮ್ಮನ್ನ ಬಿಡಿಸ್ತಾ ಇರತ್ತೆ. ಹಾಗಾಗಿ ಜರ ಅದರ ಮೋಕ್ಷ ಮತ್ತು ಮರಣ. ಮರಣ ಅಂತ ಹೇಳಿದ್ರೆ ಜೀವನದ ಅವಭೃತವೇ ಮರಣ, ಕೊನೇ ಒಂದು ಸಾವು, ಕೊನೆಗೆ ಬರತಕ್ಕಂಥ ಸಾಧನೆ ಅದಕ್ಕೆ ಮರಣ ಅಂತ. ಅದು ಮತ್ತೆ ಮತ್ತೆ ಬರಬಾರ್ದು. ಯಾಕಂದ್ರೆ ಜನನವೂ ದುಃಖ, ಮರಣವೂ ದುಃಖ. ಹುಟ್ಟಬೇಕಾದ್ರೆ ತಾಯಿಯ ಗರ್ಭದಲ್ಲಿ 9 ತಿಂಗಳ ಕಾಲ ಗರ್ಭವಾಸದ ದುಃಖ, ಗರ್ಭದಿಂದ ಹೊರಗೆ ಬಂದ ಮತ್ತೆ ಅನೇಕ ದುಃಖಗಳ ಪರಂಪರೆ. ಇನ್ನು ಮರಣ ಅಂತೂ ಒಮ್ಮೆ ಸಾಯುವುದು ಅಂತ ಹೇಳಿದ್ರೆ ಸಾವಿರಾರು ಚೇಳುಗಳು ಒಮ್ಮೆಲೆ ಕಚ್ಚಿದಷ್ಟು ವೇದನೆ ಆ ವ್ಯಕ್ತಿಗೆ. ಒಂದು ಚೇಳು ಕಚ್ಚಿದ್ರೆ ಸಹಿಸ್ಕೊಳ್ಲಿಕ್ಕಾಗಲ್ಲ, ಸಾವಿರಾರು ಚೇಳುಗಳು ಒಂದೇ ಸರಿ ಕಚ್ಚಿದ್ರೆ ಯಾವ ತರ ವೇದನೆ ಆಗ್ಬೇಕು. ಅಂತ ವೇದನೆಗಳನ್ನ ಅನೇಕ ದಿವಸಗಳ ಕಾಲ ಅನುಭವಿಸಿ ಮರಣ ಬರತಕ್ಕಂಥದ್ದು. ಮರಣ ಎಂತಕ್ಕಂಥದ್ದು ಒಂದು ವೇದನೆ, ಒಂದು ದುಃಖ. ಸಾಯ್ತೀನಲ್ಲ ಅಂತ ಒಂದು ಮಾನಸಿಕವಾದ ವೇದನೆ ಒಂದು, ಸಾವು ಹತ್ತರ ಬರ್ತಾ ಇದೆ ಅಂತ ಒಂದ್ ಕಡೆ ಮಾನಸಿಕವಾದ ವೇದನೆ ಒಂದಾದ್ರೆ, ಆ ಸಾಯುವ ಒಂದು ಒಳಗಾಗ್ತಕ್ಕಂತಹ ವೇದನೆ ಒಂದು ಎಲ್ಲ. ಯಾಕಂದ್ರೆ ನಮ್ಮ ಮೆದುಳು ಸಾಯುವಂಥದ್ದು, ಒಳಗಿನ ಇಂದ್ರಿಯಗಳೆಲ್ಲವೂ ಕೂಡ ಹಂತ ಹಂತವಾಗಿ ಸಾಯುವಂಥದ್ದು, ಅದೆಲ್ಲ ಸತ್ತು ಕೊನೆಗೆ ಮರಣ ಬರತಕ್ಕಂಥದ್ದು. ಅದರಿಂದ ಆಗ್ತಕ್ಕಂಥ ತುಂಬಾ ನೋವು, ವೇದನೆ. ಹೀಗೆ ಮರಣವೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಬಹಳ ದುಃಖ. ಅಲ್ಲಿಗೆ ಮುಪ್ಪು ಇತ್ಯಾದಿಗಳು ಕೂಡ. ಒಂದೇ ನಿಮಿಷ.